ಏನಾಗಕ್ಕ ಎಲ್ಲ ಕೆಲಸ ಆಯ್ತಾ? ಆಯ್ತು ನೋಡ್ರಿ ಮೇಡಮ್ ಅವರ. ನಿಮ್ದು ಆತನ್ರಿ ಎಲ್ಲ ಕೆಲಸ? ಮಾಸ್ತರ್ ಸಾಲಿಗೆ ಹೋದ್ರನ್ರಿ? ಆಯ್ತು ನೋಡಿ ಅಕ್ಕ, ಎಲ್ಲ ಮುಗೀತು ನೋಡಿ. ಅದೇ ಸಂಘಕ್ಕೆ ದುಡ್ಡು ಕಟ್ಟಬೇಕಲ್ಲ, ಕಟ್ಟೋಣ ಅಂತ ಹೋಗ್ತಾ ಇದ್ದೆ. ಇವತ್ತೇನು ಭಾನುವಾರ ಅಲ್ಲ, ಏನು ಸ್ಪೆಷಲ್ ಕ್ಲಾಸ್ ಇದೆ ಅಂತ ಹೋಗಿದ್ದಾರೆ ಸರ್. ನಾನು ಅದಕ್ಕೆ ಸಂಘಕ್ಕೆ ದುಡ್ಡು ಕಟ್ಟಬೇಕಲ್ಲ ಹೋಗ್ತಾ ಇದ್ದೆ. ಪ್ರಿಯಾ ಬರ್ತೀನಿ ಅಂತ ಹೇಳಿದ್ದು, ಅದಕ್ಕೆ ನಿಂತ್ಕೊಂಡಿದ್ದೆ, ಇನ್ನೂ ಬರ್ತಾ ಇಲ್ಲ ನೋಡಿ. ಮತ್ತೆ ಇನ್ನೇನು ನಾಗಕ್ಕ, ಮಗಳೆಲ್ಲ ಚೆನ್ನಾಗಿದ್ದಾಳ? ಸರಕ ಇಲ್ಲೇ ಇದ್ದೀರಾ? ಬನ್ನಿ ಹೋಗೋಣ. ಹ್ಞೂ ಪ್ರಿಯಾ, ನೀನು ಬರ್ತೀನಿ ಅಂತ ಹೇಳಿದ್ದಲ್ಲ, ಹಾಗೆ ನಿಂತಿದ್ದೆ. ನಾಗಕ್ಕ ಬೇರೆ ಸಿಕ್ಕಿದ್ರಾ, ಹಾಗೆ ಅವ್ರ ಜೊತೆ ಮಾತಾಡ್ಕೊಂಡು ಎಲ್ಲ ನಿಂತಿದ್ದೆ. ಓ ಹೌದಾ, ಸರಿ ಬನ್ನಿ ಹೋಗೋಣ. ಲೇಟ್ ಆಗುತ್ತೆ, ರಾಜವತ್ತೆ ಬಂದ್ಬಿಟ್ಟಿರ್ತಾರೆ. ಬನ್ನಿ. ಅಯ್ಯ ತಂಗಿದ್ದಾರೆ ನಿಂತ್ರೆ, ನಾನು ಬರ್ತೀನಿ. ಸಂಘ ಕೊಂಟಲ್ಲ ರೊಕ್ಕ ಕಟ್ಟಕ್ಕ? ಹ್ಞೂ ಬಸವಕ್ಕ, ಸಂಘ ಕೊಂಟಿ ನೋಡು. ಬರ್ತಲ್ಲ ನೀನು? ಬಾ ಬಾ ಹೋಗೋಣ ಬಾ. ನಡ್ರಿ ಬಾ, ಬರ್ತೀನಿ ನೋಡ್ರಿ. ಬಿಸಿಲೊಂದು ಏನು ಬಿಸಿಲು ಹಾಕ್ತೈತಿ ಬ್ಯಾಸ್ರಿಗೆ, ಬ್ಯಾಸ್ಗೆ ಬಿಸಿಲಿಗೆ ಈಗ ಇಟ್ಟು ಬಿಸಿಲು ಐತಿ. ಹ್ಞೂ ಬಸಮ್ಮಕ್ಕ, ಈ ಸಲ ಬಿಸಿಲು ಭಾಳ ಐತಿ ವಯವ್ವ. ಅಯ್ಯವ್ವ, ಅಲ್ಲ ಇವತ್ತು ಸರ್ ಬಂದುಬಿಟ್ಟಾರ? ಸರ್ ಬಂದ್ಬಿಟ್ಟಿದ್ದಾರೆ ಇವತ್ತು. ಅಯ್ಯೋ ನಮಗೆ ಗೊತ್ತೇ ಇರಲಿಲ್ಲಪ್ಪ ಇವತ್ತು ಸರ್ ಬರ್ತಾರೆ ಅಂತ. ಬರೆಯವ ಕುಂದ್ರಂಬರ್ರಿ, ಮತ್ತೆ ಭಯಂಕರ ತಡಾಗಿ ಬಂದಿವತ್ತು ಹೇಳಿ. ಅಯ್ಯವ್ವ ಎಲ್ಲ ಹೊತ್ತಿ ಬಂದು ಕೂತಾಳದ ಯವ್ವ. ಅಲ್ಲ ನಂದ ತಡಾತನ ಮತ್ತೆ ಕವು ಕವು ಮಾಡ್ತಾರೆ ಯವ್ವ. ಅದು ಹೋಗಿ ಹೋಗಿ ರಾಜಿ ಕೈಯಾಗ ಸಿಗಿ ನಾನು ಹತ್ರ. ಅಲ್ಲ ಕಲ್ಲ ಆಕಿ ಗಿರ್ಜಾವರ ಬಂದಿದ್ರೆ ಒಂದಿಟ್ಟು ಧೈರ್ಯ ಇರ್ತಿತ್ತು. ಆಕಿನೂ ಬರೋದಿಲ್ಲ ಅಂತಂದಳ. ಏನು ಮಾಡ್ದೆ ಯವ್ವ, ಸುಮ್ಮ ಹಳ್ಳಗೆ ಹೋಗಿ ಕೂತು ಬಿಡ್ತೀನಿ ಅತ್ತ. ನಾಗವ ಇಲ್ಲೇ ಕುಂದ್ರಲೇನ ಒಂದಿಟ್ಟು? ಅಯ್ಯ ಕುಂದ್ರ ಯಾಕ, ಇಲ್ಲೇ ಕುಂದ್ರು. ನಾ ಏನೇನು ಜಾಗ ನೋಡ್ಕೊಂಡು ಹೋಗ್ತೀನಿ ಕೂಡು. ಅಲ್ಲ ಇವ ಸರ್ ಯಾಕೆ ಬಂದಾನ ಇವತ್ತು? ಗಿರಿಜಿ ಬೇರೆ ಬಂದಿಲ್ಲ ಇವತ್ತ. ಇವ ನೋಡಿದ್ರೆ ಬಂದಾನ, ಏನಾರ ಕೇಳ್ತಾನೆ ಏನ ಇವ ಮಣ್ಣು ಸುಡುಗಾಡ? ಅಲ್ಲ ರಾಜವ, ಸರ್ ಬಂದಾರಲ್ಲ, ಹೇಳೇ ಇಲ್ಲ ನಮಗೆ ಸರ್ ಬರ್ತಾರಂತ ಹೇಳಿ. ಅಯ್ಯ ನನಗೆ ಗೊತ್ತಿದ್ದಿಲ್ಲ ಯಾಕ, ನನಗೆ ಗೊತ್ತಿತ್ತಂದ್ರೆ ಹೇಳ್ತಿದ್ದಿಲ್ಲ. ನಾನು ಗೊತ್ತಿದ್ದಿಲ್ಲ ನನಗೆ. ಇಲ್ಲಮ್ಮ ಇಲ್ಲ, ನಾನೇ ಬಂದಿರೋದು, ಅವ್ರಿಗೂ ಹೇಳಿಲ್ಲ, ನಾನು ಯಾರಿಗೂ ಹೇಳಿಲ್ಲ. ಇವತ್ತು ನಾನೇ ನಿಮ್ಮನ್ನೆಲ್ಲ ನೋಡಬೇಕು ಅಂತ ಹೇಳ್ಬಿಟ್ಟು ಬಂದಿದ್ದು. ಇವತ್ತೊಂದು ವಿಶೇಷವಾದ ದಿನ ಇದೆಯಲ್ಲ, ಅದಕ್ಕೋಸ್ಕರ ನಾನೇ ಬಂದಿದ್ದು. ಎಂತದ್ರಿ ಅದು ವಿಶೇಷ? ಏನಿಲ್ಲಮ್ಮ, ಇವತ್ತು ವುಮೆನ್ಸ್ ಡೇ ಅಲ್ವಾ, ಅದಕ್ಕೆ ನಿಮ್ಮೆಲ್ಲರಿಗೂ ವಿಶ್ ಮಾಡಬೇಕು ಅಂತ ನಾನೇ ಖುದ್ದಾಗಿ ಬಂದಿದ್ದು. ಹೂಸ್ಡೇರಿ? ಅದಂತ ಹೂಸ್ಡೇರಿ? ಅಯ್ಯೋ ಆಂಟಿ, ಅದು ಹೂಸ್ಡೇ ಅಲ್ಲ, ಅದು ವುಮೆನ್ಸ್ ಡೇ. ವುಮೆನ್ಸ್ ಡೇ. ಅಯ್ಯ ಎಂತದ ಒಂದು ಡೇ ಅಲ್ಲ. ಹಂಗಂದ್ರೆ ಏನು? ಹಂಗಂದ್ರೆ ಇವಾಗ ಹೆಂಗೆ ಟೀಚರ್ಸ್ ಡೇ, ಚಿಲ್ಡ್ರನ್ಸ್ ಡೇ ಅಂದರೆ ಮಕ್ಕಳ ದಿನಾಚರಣೆ, ಶಿಕ್ಷಕರ ದಿನಾಚರಣೆ ಮಾಡ್ತೀವಲ್ಲ, ಹಾಗೆ ಹೆಣ್ಮಕ್ಳಿಗೋಸ್ಕರ ಅಂತ ಒಂದು ದಿನ. ಅದು ಮಾರ್ಚ್ 8 ಇರುತ್ತೆ. ಪ್ರತಿ ವರ್ಷ ಮಾರ್ಚ್ 8 ಹೆಣ್ಮಕ್ಳ ದಿನ ಅಂತ ಆಚರಿಸ್ತಾರೆ. ಅದನ್ನೇ ವುಮೆನ್ಸ್ ಡೇ ಅಂತ ಕರೀತಾರೆ. ಅದನ್ನೇ ಹೇಳಿದ್ದು ಸರ್. ಅಯ್ಯವ್ವ ಬಿಡಾವ ಬಿಡು, ಇಲ್ಲಿ ಮಟ್ಟ ನಾವು ಕೇಳೇ ಇಲ್ಲ ಇಂಥದ್ದು. ಏನೋ ಇವತ್ತು ಹೊಸ್ತಾಗಿ ಕೇಳಕತ್ತೀವವ ನಾವು. ಅಲ್ಲ ಹಂಗೂ ಒಂದು ದಿನ ಇರ್ತೈತೇನ ಅಂದ್ರೆ? ಹ್ಞೂನ ಬಸವಕ್ಕ, ಹಾಗೂ ಒಂದಿನ ಇರ್ತೈತಿ ವುಮೆನ್ಸ್ ಡೇ ಅಂತ ಹೇಳಿ ಸೆಲೆಬ್ರೇಟ್ ಮಾಡ್ತಾರೆ. ಅಲ್ಲ ಟಿ ವಿ ಒಳಗೆಲ್ಲ ನೋಡೋದಿಲ್ಲ ನೀನು? ಧಾರಾವಾಹಿಗೊಳಗೆ ಮತ್ತು ಯಾವ್ದಾರ ಪ್ರೋಗ್ರಾಮ್ ಇತ್ತಂದ್ರೆ ಪ್ರೋಗ್ರಾಮ್ನಾಗ ಅದ್ರಾಗ ಎಲ್ಲದ್ರಾಗೂ ಬಂದಿರ್ತೈತಲ್ಲ ವುಮೆನ್ಸ್ ಡೇ ಅಂತ ಹೇಳಿ, ನೋಡಿಲ್ಲ ನಾ ಒಟ್ಟು ನೀನು? ರಾಜವ ನೀಂದು ಭಾರಿ ಆಯ್ತು ಬಿಡು. ಅಲ್ಲ ಟಿವಿನ ನೋಡೋಕೆ ಟೈಮ್ ಇಲ್ಲ, ಇನ್ನು ಅಲ್ಲಿ ಆಡೆ ಈಡೆ ನೋಡೋದು. ನಮ್ಮಂತ ಹಳ್ಳಿಯವ್ರಿಗೆಲ್ಲ ಅವೆಲ್ಲ ಯಾಕವ? ಅವೆಲ್ಲ ಸಿಟಾನವರು, ಕೆಲ್ಸಕ್ಕೆ ಹೋಗೋರು ಮಾಡೋರು, ಅವಕ್ಕೆಲ್ಲ ಗೊತ್ತಿರ್ತೈತ್ವ. ನಮ್ಮಂತಕ್ಕೆ ಏನು ಗೊತ್ತಿರ್ಬೇಕಾ? ಏನ ಇವತ್ತೇನು ಗೊತ್ತಾಗಿದ್ದು ನೋಡಿ ನಮಗೂ. ಹೌದಮ್ಮ ಹೌದು, ನಿಮಗೆಲ್ಲ ಗೊತ್ತಿರೋದಿಲ್ಲ ಅಂತಲೇ ಇವತ್ತು ನಾವು ಹೇಳಕ್ಕೆ ಬಂದಿರೋದು. ನೋಡಿ, ನಮ್ಮದು ಮಹಿಳಾ ಶಕ್ತಿ ಸಂಘ ಆಗಿರೋದ್ರಿಂದ ಇವತ್ತು ಮಹಿಳೆಯರ ದಿನಾಚರಣೆ ಪ್ರಯುಕ್ತ ನಾನು ನಿಮ್ಮೆಲ್ಲರಿಗೂ ಏನು ಮಾಡ್ತಾಯಿದ್ದೀನಿ ಅಂತಂದರೆ ಬಡ್ಡಿನ ಕಟ್ ಮಾಡ್ತಾಯಿದ್ದೀನಿ. ಈ ತಿಂಗಳು ನೀವು ಬಡ್ಡಿ ಕೊಡೋ ಹಾಗಿಲ್ಲ, ಬರೀ ಅಸಲೇನು ಕಟ್ಟಬೇಕಲ್ಲ ನೀವು ಕಂತು, ಅದು ಮಾತ್ರ ಕಟ್ಟಿ ಸಾಕು, ಆಯಿತಾ? ವುಮೆನ್ಸ್ ಡೇ ಪ್ರಯುಕ್ತ ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ ಬಡ್ಡಿನ ತಗೊಳ್ತಾ ಇಲ್ಲ. ಯವ್ವ ಅಲ್ಲ ಗಿರಿಜಿ ಬರ್ಲಾಗ ಚಲೋ ಆತಲ್ಲ. ಅಲ್ಲ ಇಲ್ಲಿರೋರು ಯಾವಕ್ಕಿನೂ ಗಿರಿಜಿ ಗೆಳತಿಲ್ಲ ಅಂದ್ರೆ ಇವತ್ತು ಬಡ್ಡಿ ತೊಗೊಂಡಿಲ್ಲ ಅಂತಂದ್ರೆ ಆಕೆಗೇನು ಗೊತ್ತಾಗೋದಿಲ್ಲ. ಆಕಿಂದು ನಂದು ಇಬ್ಬರದು ಬಡ್ಡಿ ನನಗೆ ಉಳಿತೈತಿ. ಚಲೋ ಆತ ಬಿಡ ಇವತ್ತಾಯಿ, ಇವತ್ತು ನಾನು ಒಬ್ಬಕ್ಕೆ ಬಂದಿದ್ದು. ಸರ ಕರೆನೂ ಬಡ್ಡಿ ತೊಗೊಳೋದಿಲ್ಲನ್ರಿ ನೀವು? ಅಯ್ಯೋ ಇಲ್ಲ ಅಮ್ಮ, ಇವತ್ತು ಬಡ್ಡಿ ಬೇಡ, ಈ ಮಂತು ಬಡ್ಡಿ ಬೇಡ ಆಯಿತಾ? ಮುಂದಿನ ತಿಂಗಳು ಕೊಡಿ. ಈ ತಿಂಗಳು ಮಾತ್ರ ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ ನೀವು ಕೊಡಬೇಕಾಗಿರೋ ಬಡ್ಡಿನ ಕಟ್ ಮಾಡ್ತಾಯಿದ್ದೀವಿ. ಸರ ಭಾಳ ಅಂದ್ರೆ ಭಾಳ ಉಪಕಾರ ಆಯ್ತು ನೋಡ್ರಿ. ಅಲ್ರಿ ಇದೊಂದು ತಿಂಗಳು ಬಡ್ಡಿ ಬಿಟ್ರಂದ್ರೆ ನಮಗೆ ಎಷ್ಟು ಉಪಕಾರ ಆಕೈತ್ರಿ. ನಾವು ಎಲ್ಲರೂ ಧರ್ಮಸ್ಥಳಕ್ಕೆ ಹೋಗೋಣ ಅಂತಿದ್ದೀವ್ರಿ. ರೊಕ್ಕ ಅದು ತೋರಿ ಬಡ್ಡಿ ಕಟ್ಟಲಿಲ್ಲ ಅಂದ್ರೆ ಅವ ರೊಕ್ಕ ನಮಗೆ ಎದಕ್ಕೆ ಹಾಕವ್ರಿ. ಹ್ಞೂ ರೀ ಸರ, ಹೌದು ನೋಡ್ರಿ, ಭಾಳ ಉಪಕಾರ ಆತ್ರಿ ಅಪ್ಪ ನಿಮ್ಮಿಂದ. ಅಯ್ಯೋ ಅದರಲ್ಲೇನಿದೆಯಮ್ಮ. ಅಲ್ಲಮ್ಮ, ನಮ್ಮ ಸಂಘನೇ ಮಹಿಳಾ ಸಂಘ ಅಂಥದ್ರಲ್ಲಿ ಇವತ್ತು ವುಮೆನ್ಸ್ ಡೇ. ಈ ವುಮೆನ್ಸ್ ಡೇ ದಿನ ನಿಮಗೆ ಅಷ್ಟು ಮಾಡದೇ ಇದ್ದರೆ ಹೇಗಾಗುತ್ತೆ ಹೇಳಿ? ಅದಕ್ಕೋಸ್ಕರನೇ ಮಾಡಿದ್ದು. ನಿಮ್ಮೆಲ್ಲರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳಮ್ಮ. ನೀವೆಲ್ಲ ಮಹಿಳೆಯರು ತುಂಬ ಸ್ಟ್ರಾಂಗ್ ಆಗಿದ್ದೀರಾ, ತುಂಬ ಸ್ಟ್ರಾಂಗ್ ಆಗಿರಬೇಕು. ರಾಜಿಯವರೇ, ನಿಮಗೆ ಸ್ಪೆಷಲ್ಲಾಗಿ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಅಯ್ಯ ಬಿಡ್ರಿ ಸರ,
ಏನು ಇವತ್ತೊಂದಿನ ಶುಭಾಶಯ ಹೇಳಿದ್ರೆ ಆತೇನ್ರಿ? ಅಲ್ರಿ ಸರ, ಮಹಿಳಾ ದಿನಾಚರಣೆ ಇದ್ದಾಗ ಅಟ್ಟಾರಿ ನೀವು ಮಹಿಳೆಯರನ್ನ ಹೊಗಳೋದು. ಖಾಲಿ ಟೈಮ್ನಾಗ ನಾಯಿಗಿಂತ ಕಡೆಯಾಗಿ ನೋಡ್ತಾರ್ರಿ ಈ ಗಂಡಸ್ರು ನಮ್ಗೆ. ಅಯ್ಯೋ ಯಾಕೆ ಮೇಡಮ್ ಹಾಗೆ ಹೇಳ್ತೀರಾ? ಹಾಗೇನಿಲ್ಲ ಮೇಡಮ್, ನಿಮಗೆಲ್ಲ ಆ ಥರ ಹೇಳೋಕ್ಕಾಗುತ್ತಾ ನಾವು? ಅಲ್ಲ, ವುಮೆನ್ಸ್ ಅಂದರೆ ಏನು ಮೇಡಮ್? ಅದು ಒಳ್ಳೆ ಒಂದು ಶಕ್ತಿ. ಅಂಥ ಶಕ್ತಿನ ನಾವು ಬಯೋಕ್ಕಾಗುತ್ತಾ? ಎಲ್ಲದು ಬಿಡ್ರಿ ಸರ, ಶಕ್ತಿ ಅಂತ ಶಕ್ತಿನ ಪಕ್ತೀನಿ ರೀ. ಸುಮ್ರಿ ಇವತ್ತೊಂದಿನ ಏನದಂದ್ರೆ ಎಲ್ಲ ವುಮೆನ್ಸ್ ಡೇ ಅಂತ ಹೇಳಿ ವಾಟ್ಸಪ್ ಸ್ಟೇಟಸ್ಗೆ ಇಡಾಕ, ಫೇಸ್ಬುಕ್ ಸ್ಟೋರಿಗೆ ಹಾಕಾಕ, ರೀಲ್ ಇನ್ಸ್ಟಾಗ್ರಾಮ್ ಸ್ಟೋರಿಗೆ ಹಾಕಾಕ ಅಟ್ಟಾರಿ ವುಮೆನ್ಸ್ ಡೇ. ಹಾಂ, ಕರೆಕ್ಟಾಗಿ ಹೇಳಿದ್ರಿ ರಾಜಕ್ಕ ನೀವು. ಯಾಕ್ರಮ್ಮ ಹಂಗ್ಯಾಕಂತೀರಿ? ಅಲ್ಲಮ್ಮ, ನಾವೆಲ್ಲರೂ ವುಮೆನ್ಸ್ ಡೇ ಸೆಲೆಬ್ರೇಟ್ ಮಾಡ್ತೀವಲ್ಲಮ್ಮ. ಅದ ರೀ ಸರ, ನಾನು ಹೇಳತ್ತೀನಿ ರೀ, ವುಮೆನ್ಸ್ ಡೇ ಸೆಲೆಬ್ರೇಟ್ ಮಾಡ್ತೀರಿ. ಅವತ್ತೊಂದಿನ ನೀವು ದೊಡ್ಡ ದೊಡ್ಡ ಗಿಫ್ಟ್ ತಂದು ಕೊಡೋದು, ವಾಟ್ಸಪ್ನಾಗ ಸ್ಟೇಟಸ್ಗೆ ಇಡೋದು, ಹೆಂಡ್ತಿನ ಹೊಗಳಿ ಹೊಟ್ಟೆಗೆ ಕೆಡ್ಸೋದು ಬೇಕಾಗಿಲ್ರಿ. ಅದನ್ನ ಯಾರು ವುಮೆನ್ಸ್ ಡೇ ಅನ್ನೋದಿಲ್ರಿ. ವುಮೆನ್ಸ್ ಡೇ ಅಂದ್ರೆ ಏನು ರೀ? ಹೆಣ್ಮಕ್ಳ ಕಷ್ಟ ಅರ್ಥ ಮಾಡಿಕೊಂಡು ಆಕಿನ ಜೊತೆ ಕರೆಕ್ಟಾಗಿ ಜೀವನ ಮಾಡೋಂಥ ಗಂಡಸರು ಆಗ್ಬೇಕ್ರಿ ನೀವು. ಆವಾಗ ನೋಡ್ರಿ ವುಮೆನ್ಸ್ ಡೇಗೆ ಅರ್ಥ ಬರೋದ್ರಿ. ಒಂದಿನ ವುಮೆನ್ಸ್ ಡೇ ಆಚರಿಸಿ ವರ್ಷ ಇಡೀ ಆಕಿನ ನಾಯಿಗತ್ಲೆ ನೋಡೋದಲ್ರಿ ವುಮೆನ್ಸ್ ಡೇ. ಹಾಗೇನಿಲ್ಲಮ್ಮ, ಇವಾಗ ಎಲ್ಲರೂ ಗಂಡಂದ್ರು ಹೆಣ್ತಿರಿಗೆ ಮರ್ಯಾದೆ ಕೊಡ್ತಾರೆ. ಅಲ್ಲಮ್ಮ, ಇವಾಗ ಎಷ್ಟೋ ಜನ ಸಿಟಿನಲ್ಲಿ ಹೆಣ್ಮಕ್ಳು ಕೆಲ್ಸಕ್ಕೆ ಹೋಗೋದಿಲ್ವಾ? ಅವ್ರನ್ನೆಲ್ಲ ಕೆಲ್ಸಕ್ಕೆ ಕಳಿಸ್ತಾರೆ ಅಂತಂದರೆ ಅವ್ರಿಗೆಲ್ಲ ಮರ್ಯಾದೆ ಸಿಗ್ತಾ ಇಲ್ವಾ? ಹೌದು ತಗೋರಿ ಸರ, ಹೌದ್ರಿ. ಅಲ್ರಿ ಸರ, ಇವಾಗ ಸಿಟ್ಯಾಗ ಕೆಲ್ಸಕ್ಕೆ ಹೋಗೋ ಹೆಂಗಸರು ಹೇಳ್ತೀನಿ ಕೇಳ್ರಿ. ಅಲ್ರಿ, ಗಂಡನೂ ಕೆಲ್ಸಕ್ಕೆ ಹೋಗ್ತಾನ, ಹೆಂಡ್ತಿನೂ ಕೆಲ್ಸಕ್ಕೆ ಹೋಗ್ತಾಳ್ರಿ. ಆದ್ರೂ ಹೆಂಡ್ತಿ ಮಾಡೋದು ಕೆಲಸ ಗಂಡ ಮಾಡ್ತಾನೇನ್ರಿ? ಗಂಡು ಒಂದು ಜರಾರ ಹೆಂಡ್ತಿ ಅರ್ಥ ಮಾಡ್ಕೋತಾನ್ರಿ? ನನಗೆ ಹೇಳ್ತಾರೆ ಏಸ್ ಮಂದಿ ಕೆಲ್ಸಕ್ಕೆ ಹೋಗ್ತಾರ್ರಿ, ಮುಂಜಾನೆ ಹೆಂಡ್ತಿ ಕೆಲ್ಸಕ್ಕೆ ಹೋಗ್ಬೇಕಂತ ಹೇಳಿ 4ಕ್ಕೆ ಎದ್ದು ಮನೆ ಕಸ ಬೆಳೆಯೋದು, ಮನೆ ಒರೆಸ್ಕೊಳ್ಳೋದು, ಅಡುಗೆ ಮಾಡೋದು, ಮುಂಜಾನೆ ನಾಷ್ಟಾಗ ಬೇರೆ, ಮಧ್ಯಾಹ್ನ ಅಡುಗೆ ಬೇರೆ, ಮನ್ಯಾಗಿದ್ದವ್ರಿಗೆ ಅಡುಗೆ ಮಾಡಿಡೋದು, ಆ ಮಕ್ಳು ಕುಂಡಿ ತೊಳೆಯೋದು, ಆ ಮಕ್ಳಿಗೆ ಜಳಕ ಮಾಡಿಸೋದು, ಅವಕ್ಕೆ ಸಾಲಿಗೆ ರೆಡಿ ಮಾಡಿ ಉಣಿಸಿ ತಿನ್ನಿಸಿ ಸಾಲಿಗೆ ಕಳಿಸಿ, ಮತ್ತು ರೆಡಿ ಆಗಬೇಕು, ಮತ್ತು ಗಂಡನ ಅಂಗಿ ಇಸ್ತ್ರಿ ಮಾಡಿಕೊಡ್ಬೇಕತ್ತ, ಪ್ಯಾಂಟ್ ಇಸ್ತ್ರಿ ಮಾಡಿಕೊಡೋದತ್ತ. ಇಷ್ಟೆಲ್ಲ ಮಾಡಿ ಮತ್ತು ಕಡೆಗೆ ಸಂಜೆಗೆ ಏನು ಅಡುಗೆ ಮಾಡ್ಬೇಕಂತ ಯೋಚನೆ ಮಾಡಿ ಆಫೀಸ್ಗೆ ಹೋಗ್ಕಾಳ್ರಿಕಿ. ಬಂದು ಹೊಳ್ಳಿ ಮನೆಗೆ ಬರ್ತಲಕ್ಕೆ ಒಂದು ರಾಶಿ ಕೆಲಸ ಬಿದ್ದಿರ್ತೈತ್ರಿ. ಬಂದು ಒಂದು ಕಪ್ ಚಹಾ ಬೇಕೇನೋ ಅಂತ ಕೇಳೋರು ಇರೋದಿಲ್ರಿ ಅಲ್ಲಿ. ಬಂದು ಮತ್ತೆ ಎಲ್ಲ ಕೆಲಸ ಮಾಡ್ಕೊಂಡು ಚಹಾ ಮಾಡ್ಕೊಂಡು ಕುಡಿಯೋಟೊತ್ತಿಗೆ ಅವ ಗಂಡ ಬರ್ತಾನೆ ರೀ. ಗಂಡ ಬಂದು ಒಂದು 5 ನಿಮಿಷ ತಡ ಆಗ್ಬಾರ್ದ್ರಿ. ಚಹಾ ಆತನ ಅಂತ ಕೇಳ್ತಾನೆ ರೀ. ನೋಡ್ರಿ ಹೇಳ್ರಿ ನೋಡಮ್ಮ, ಎಲ್ಲೈತ್ರಿ ಸಮಾನತೆ? ಹೆಣ್ಮಕ್ಳಿಗೆ ಏನು ಸಮಾನತೆ ಕೊಟ್ಟಿಲ್ರಿ ನೀವು. ಬಾಯಿಲೆ ಹೇಳತ್ತಾರಟ್ಟರಿ, ಹೆಣ್ಮಕ್ಳು ಹಂಗೆ, ಹೆಣ್ಮಕ್ಳು ಹಿಂಗೆ ಎಲ್ಲೋ ಒಬ್ಬರಿ 100ಕ್ಕೊಬ್ರು ಇರ್ತಾರ್ರಿ. ಇರ್ಲತ್ ಹೇಳೋದಿಲ್ಲ ನಾನು, 100ಕ್ಕೊಬ್ರಿ ಹೆಂಡ್ತಿ ಕಷ್ಟ ಅರ್ಥ ಮಾಡ್ಕೊಂಡು ಹೆಂಡ್ತಿಗೆ ಸರಿ ಸಮ ಕೆಲಸ ಹಂಚ್ಕೊಂಡು ಮಾಡವ. ಇಲ್ಲಂದ್ರೆ ದುಡಿಯೋದೆಲ್ಲ ಹೆಂಡ್ತಿನ ರೀ, ಮಾಡೋದು ಹೆಂಡ್ತಿ, ಎಲ್ಲ ಮಾಡೋದು ಹೆಂಡ್ತಿನ ರೀ. ಹೆಸರು ಮಾತ್ರ ಗಂಡಂದ್ರಿ ಅಲ್ಲಿ. ಏನು ಹೇಳ್ತಾರ ಇಲ್ಲಿ? ವುಮೆನ್ಸ್ ಡೇ ಹೆಸರಿಗೆ ಅಟ್ಟಾರಿ ಇವೆಲ್ಲ. ಇನ್ನು ಹಳ್ಳನ ಹೆಂಗಸರ್ದು ಏನು ಕೇಳ್ತೀರಿ? ಪಾಪ ಕತಿ ಅಲ್ರಿ. ಇವಾಗ ಹಳ್ಳಾಗ ಗಂಡಸರು ಹೊಲ್ದಾಗೂ ದುಡಿತಾರ, ಹೆಂಗಸ್ರೂ ದುಡಿತಾರೆ ಹೊಲ್ದಾಗ. ಆದರೂ ಮನ್ಯಾಗ ಯಾರು ಕೆಲಸ ಮಾಡ್ಬೇಕ್ರಿ? ಹೆಂಗಸ್ರ ಮಾಡಬೇಕು. ಒಂದು ಚರಿಗೆ ನೀರು ತೊಗೊಂಡು ಕುಡಿದಿಲ್ರಿ ಯಾರು, ಗೊತ್ತೈತ್ರಿ? ಎಲ್ಲ ಹೆಂಗಸ್ರ ಮಾಡಬೇಕು. ಮಾತೆತ್ತಿದ್ರೆ ಅದು ಹೆಂಗಸರ ಕೆಲಸ, ಅದು ಹೆಂಗಸರ ಕೆಲಸ ಅಂತ ಹೇಳ್ತಾರೆ. ಎಲ್ಲೈತ್ರಿ ಸಮಾನತೆ ಹೆಂಗಸರಿಗೆ? ಇವೆಲ್ಲ ಹೆಸರಿಗೆ ಅಟ್ಟಾರಿ ಮಾಡೋದು, ಆಡೆ ಈಡೆ ಅಂತ ಹೇಳಿ ಯಾಡೇನು ಇಲ್ರಿ ಅಲ್ಲಿ. ಅಲ್ಲ, ಈ ರಾಜಿಗೆ ಏನು ಮಂದಿಗೆ ಹೋಗೋದು? ಕುಂದ್ರದ್ ಬಿಟ್ಟು ಅಲ್ಲ ಇಟ್ಟೆಲ್ಲ ಮಾಸ್ತರ ಆ ಸರ್ ಮುಂದೆ ಹೇಳಿದ್ರೆ ಮತ್ತಮ್ಮ ಇದು ತಿಂಗಳು ಬಡ್ಡಿ ಕೊಡಬಾರ್ದು, ಕೊಡೋನಂಕ ಬೇಕಮ್ಮ. ಈಕಿ ಏನ ಯಾವೈಕಿ ಕುಂದ್ರದ್ ಬಿಟ್ಟು. ಕರೆಕ್ಟಾಗಿ ಹೇಳಿದ್ರಿ ರಾಜಕ್ಕ ನೀವು. ಎಲ್ಲಿದೆ ಅಕ್ಕ ಸಮಾನತೆ? ಸುಮ್ಮನೆ ಹೇಳ್ತಾರೆ ಸಮಾನತೆ. 1 ನಿಮಿಷ ಕೂತ್ಕೊಳ್ಳಂಗಿಲ್ಲ ಹೆಂಡತಿ ಮನೆಯಲ್ಲಿ. ಅದ್ ಮಾಡು ಇದ್ ಮಾಡು ಮಾತೆತ್ತಿದ್ರೆ ನೀನೇನ್ ಮಾಡ್ತೀಯ ಕೆಲಸ? ಮನೇಲೇ ಇರ್ತೀಯಲ್ಲ, ಏನ್ ಮಾಡ್ತೀಯ ಕೆಲಸ? ಮನೇಲೇ ಇರ್ತೀಯಲ್ಲ ಅಂತ ಹೇಳ್ಬಿಟ್ಟು ಹೆಂಡತಿನ ಹೀಯಾಳ್ಸೋದು. ಕೆಲ್ಸಕ್ಕೆ ಹೋಗೋ ಹೆಂಡತಿಗೂ ಸುಖ ಇಲ್ಲ, ಮನೇಲಿರೋ ಹೆಂಡತಿರಿಗೂ ಸುಖ ಇಲ್ಲ. ಒಟ್ನಲ್ಲಿ ಹೆಣ್ಮಕ್ಳ ಜೀವಕ್ಕೆ ಸುಖ ಅನ್ನೋದೇ ಇಲ್ಲ. ಮದ್ವೆ ಆಗೋವರೆಗೂ ಅಪ್ಪ ಹೆಮ್ಮ ಹೇಳ್ದಂಗೆ ಕೇಳಬೇಕು, ಮದ್ವೆ ಆದ್ಮೇಲೆ ಗಂಡ ಹೇಳ್ದಂಗೆ ಕೇಳಬೇಕು, ಆಮೇಲೆ ಮಕ್ಕಳು ಹೇಳ್ದಂಗೆ ಕೇಳಬೇಕು. ಜೀವನ ಪೂರ್ತಿ ಬೇರೆಯವ್ರು ಹೇಳೋದನ್ನ ಕೇಳ್ಕೊಂಡಿರೋದೇನೆ ಹೆಣ್ಮಕ್ಳ ಕೆಲಸ ಆಗ್ಬಿಟ್ಟಿದೆ. ಹೆಣ್ಮಕ್ಳು ಸಹನೆಯಿಂದ ಇರ್ತಾರೆ ಅಂದ ಮಾತ್ರಕ್ಕೆ ಅದನ್ನ ದುರುಪಯೋಗ ಪಡಿಸ್ಕೊಳ್ಳೋರೇ ಜಾಸ್ತಿ ಇದ್ದಾರೆ ಹೊರತು ಅವರನ್ನ ಅರ್ಥ ಮಾಡ್ಕೊಂಡು ಅವ್ರ ಕಷ್ಟ ಸುಖದಲ್ಲಿ ಭಾಗಿಯಾಗಬೇಕು ಅಂತ ಯಾರಿಗೂ ಅನ್ಸೋದಿಲ್ಲ. ಹೆಣ್ಮಕ್ಳ ಮೇಲೆ ದರ್ಪ ತೋರಿಸೋರೇ ಇದ್ದಾರೆ ಈ ಜಗತ್ತಲ್ಲಿ. ಅದ ಮತ್ತು ಹೆಸರಿಗೆ ವುಮೆನ್ಸ್ ಡೇ ಆ ಡೇ ಸೆಲೆಬ್ರೇಟ್ ಮಾಡಿದ್ರೆ ಆಗೋದಿಲ್ರಿ ಅಲ್ಲಿ. ಅದನ್ನು ಮನಸ್ಸಿಂದ ಬರ್ಬೇಕ್ರಿ. ಏನೋ ಅಂತಾರಲ್ರಿ, ಅದು ಸ್ಟೇಟಸ್ಗೆ ಹಾಕಕತ್ತ ಹೇಳಿ ಹೆಣ್ಮಕ್ಳ ದಿನಾನ ಆಚರಿಸ್ಬಿಟ್ರೆ ಆಗೋದಿಲ್ರಿ. ಅದು ಕರೆ ಏನೈತಿ, ಅದರ ಅರ್ಥ ಏನು ಅಂತ ತಿಳ್ಕೊಂಡು ಆಮೇಲೆ ಆಚರಿಸ್ರಿ. ಬಂದಾರಿಲ್ಲಿ ಹೇಳಕ್ಕೆ ನನಗೆ. ನೋಡ್ರಿ ಸರ, ನೀವು ಸರ್ ಇದ್ದಿರ್ಬೋದ್ರಿ, ಆದರೆ ನಾ ಇದು ಒಪ್ಪೋದಿಲ್ಲ ನೋಡ್ರಿ. ಆಯಿತು ಬಿಡಮ್ಮ, ನಮ್ಮದೇ ತಪ್ಪು ಆಯಿತಾ. ಅಲ್ಲ, ನಾನೇನೋ ಅಂದ್ಕೊಂಡಿದ್ದೆ, ಆದರೆ ಹೆಣ್ಮಕ್ಳಿಗೆ ಇಷ್ಟೆಲ್ಲ ಕಷ್ಟ ಇದೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಬಿಡಮ್ಮ.
ಸರಿ ಅಮ್ಮ, ನೀನು ಹೇಳೋದು ಒಂದು ರೀತಿ ಕರೆಕ್ಟಾಗೇ ಇದೆ. ನಾವು ಗಂಡ್ಮಕ್ಳು ಅರ್ಥ ಮಾಡ್ಕೋಬೇಕು ನಿಮ್ಮ ಕಷ್ಟನ. ಸರಿ ಅಮ್ಮ, ಸರಿ. ಅಯ್ಯೋ ಚಿಕ್ಕತ್ತೆ, ಅಷ್ಟೇ ಅಲ್ಲ, ಇವಾಗ ಏನು ಹೆಣ್ಮಕ್ಳಿಗೆ ಅದೊಂದು ಮಂತ್ಲಿ ಲೀವ್ ಅಂತ ಕೊಡ್ತಾರೆ ನೋಡಿ. ಹಾ, ಅದನ್ನು ಕೂಡ ಕೊಡಬಾರ್ದು ಅಂತ ಕೆಲವು ಗಂಡಸರು ವಿರೋಧ ಮಾಡ್ತಾ ಇದ್ದಾರೆ. ಅಲ್ಲ, ಅವ್ರಿಗೆ ಯಾರಿಗೂ ಅಪ್ಪ ಅಮ್ಮ ಹೆಂಡ್ತೀರಿಲ್ವಾ? ಸ್ವಲ್ಪನೂ ನಾಚಿಕೆ ಆಗೋದಿಲ್ವಾ ಅವ್ರಿಗೆ? ಹೆಣ್ಮಕ್ಳು ಆ ದಿನಗಳಲ್ಲಿ ಅದು ಎಷ್ಟು ನೋವು ಅನುಭವಿಸ್ತಾರೆ ಅಂತ ಅವ್ರಿಗೇನ ಗೊತ್ತು ಹೇಳಿ? ಅದೇ ಮತ್ತೆ, ಅಲ್ಲ, ಒಂದು ಮಗುಗೆ ಜನ್ಮ ಕೊಡೋದು ಅಂದರೆ ಏನು ಸುಲಭನಾ? ಆ ಜನ್ಮ ಕೊಡಬೇಕು ಅಂತಂದರೆ ತಿಂಗಳ ಅವಳು ಎಷ್ಟು ನೋವನ್ನು ಅನುಭವಿಸ್ಬೇಕು ಅಂತ ಏನು ಗೊತ್ತಿರುತ್ತೆ ಆ ಗಂಡಸ್ರಿಗೆ? ಮನೇಲೂ ಕತ್ತೆ ಥರ ಮಾಡಿಕೊಂಡು ಹೊರಗಡೆನೂ ಹೋಗಿ ದುಡ್ಕೋಬೇಕು. ಬೆಳಿಗ್ಗೆ 4 ಗಂಟೆಗೆ ಎದ್ದರೆ ರಾತ್ರಿ ಮಲಗೋವರೆಗೂ ಅವಳ ಕಾಲು ನಿಂತ್ಕೊಂಡೇ ಇರುತ್ತೆ. ಆದ್ದರಿಂದ ಅವಳಿಗೆ ಎಷ್ಟು ಮಂಡಿ ನೋವು ಬರುತ್ತೆ ಅಂತ ಯಾರಿಗೆ ಗೊತ್ತಿರುತ್ತೆ? ಸುಮ್ಮನೆ ಮಾತಾಡ್ತಾರೆ ಮಾತಾಡ್ತಾರೆ ಮಾತಾಡ್ತಾರೆ, ಏನೋ ಭಾರಿ. ಅಲ್ಲ, ಹೆಣ್ಮಕ್ಳಿಗೆ ಒಂದು ಲೀವ್ ಕೊಟ್ಟರು ಅಂತ ಹೇಳ್ಬಿಟ್ಟು ಅದನ್ನು ವಿರೋಧ ಮಾಡ್ತಾರಲ್ಲ. ತೋರಿಸ್ಲಿ ನೋಡೋಣ, ಅದನ್ನ ಕಷ್ಟನ ಅನುಭವಿಸಿ ತೋರಿಸ್ಲಿ, ಅವಾಗ ಗೊತ್ತಾಗುತ್ತೆ. ನಾಚಿಕೆ ಆಗಬೇಕು ಅದನ್ನೆಲ್ಲ ಮಾಡೋದಕ್ಕೆ. ಅಂಥದನ್ನೆಲ್ಲ ಮಾಡಿಬಿಟ್ಟು ಮೇಲ್ಗಡೆ ಸ್ಟೇಟಸ್ಗೆ ವುಮೆನ್ಸ್ ಡೇ ಅಂತ ಹೇಳ್ಬಿಟ್ಟು ದೊಡ್ಡದಾಗಿ ಹಾಕ್ಕೊಂಬಿಡ್ತಾರೆ. ಅಯ್ಯೋ ದೇವ್ರೇ. ಸರಿ ಅಮ್ಮ, ಸರಿ, ನಂದೇ ತಪ್ಪಾಯ್ತು ಆಯಿತಾ. ನೋಡಿ, ಆ ಎಲ್ಲ ಗಂಡಸ್ರ ಪರವಾಗಿ ನಾನು ಸಾರಿ ಕೇಳ್ತೀನಮ್ಮ. ನೀವು ಹೇಳ್ತಾ ಇರೋದು ಕರೆಕ್ಟ್. ಹೌದು ಹೌದು, ನಿಮ್ಮ ಕಷ್ಟನ ನಾವು ಅರ್ಥ ಮಾಡ್ಕೋಬೇಕು. ಸರಿ ಅಮ್ಮ, ಆಯಿತು, ನಾವು ಅರ್ಥ ಮಾಡ್ಕೊಳ್ತೀವಿ. ಇನ್ನು ಮುಂದೆ ನನ್ನ ಕೈಲಾದಷ್ಟು ನಾನು ಎಲ್ಲ ಗಂಡಸರಿಗೂ ಬುದ್ಧಿ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಮ್ಮ. ಆಯ್ತಮ್ಮ? ಅಯ್ಯ ಹೋಲ್ ಬಿಡ ನಿನ್ನ ಕೋಳಿ ಪಾಪ. ಆ ಸರಿಗೆ ಯಾಕೆ ಅನ್ನಕತ್ತಿ ಬಿಡು. ಏನ ಅವರು ಒಂದಿಟ್ಟು ಬಡ್ಡಿಯಾರ ಬಿಟ್ಟಾರಲ್ಲ, ಆಟ್ರ ಮಾಡಾರಲ್ಲ, ಆಟ ಸಾಕ್ಬಿಡು. ಇವೇನು ಗಂಡಸರೇನು ಬದ್ಲಾಕವನ ಇವು? ಇವೆಂದು ಬದಲಾಗೋದಿಲ್ಲ. ಇವಕ್ಕೆ ಎಟ್ಟು ಮಾಡಿದ್ರು ಅಟ್ಟ ಇವಕ್ಕೆ. ಅಯ್ಯೋ, ನಾನು ಇವ್ರಿಗೆ ಅಂತ ಹೇಳ್ತಾ ಇಲ್ಲ, ನಾನು ಜನರಲಾಗಿ ಎಲ್ರಿಗೂ ಹೇಳ್ತಾ ಇದ್ದೀನಿ ಅಷ್ಟೇ. ಜಗತ್ತಲ್ಲಿ ಏನು ನಡೀತಾ ಇದೆ ಅಂತ ಹೇಳ್ತಾ ಇದ್ದೀನಿ. ಸರ, ನೀವೇನು ಬೇಜಾರು ಮಾಡ್ಕೊಬೇಡ್ರಿ. ನಾನು ನಿಮಗಂತ ಹೇಳಿಲ್ರಿ, ಜಗತ್ತಿನಾಗ ಹೆಂಗೆ ನಡೀಲಕತ್ತೈತಿಯಲ್ಲ ಅದನ್ನು ಹೇಳಿ ನಟ್ಟಾರಿ. ಪರವಾಗಿಲ್ಲ ಬಿಡಮ್ಮ, ನೀವು ಇರೋದನ್ನೇ ತಾನೇ ಹೇಳಿರೋದು, ಇಲ್ಲೇ ಇರೋದನ್ನೇನು ಹೇಳಿಲ್ವಲ್ಲ. ಸರಿ ಅಮ್ಮ, ನಾನಿನ್ನು ಬರ್ತೀನಿ. ಮುಂದಿನ ತಿಂಗಳು ಬಡ್ಡಿ ಕಟ್ಬೇಕು ನೋಡಮ್ಮ ಎಲ್ಲರೂ. ಸರಿ ಬಿಡಿ ಸರ್, ಕಟ್ತೀವಂತೆ. ಸರಿ ಅಮ್ಮ, ನಾನಿನ್ನು ಬರ್ತೀನಿ. ಸರಿ ಸರ್, ಬನ್ನಿ ಸರ್. ಅಕ್ಕ, ನೀವೇನೋ ಹೇಳಿದ್ರಿ, ಬಟ್ ಸೂಪರಾಗಿ ಹೇಳಿದ್ರಿ. ನಿಜವಾಗ್ಲೂ ಇದು ಪ್ರತಿಯೊಬ್ಬ ಹೆಣ್ಮಕ್ಳು ಅನುಭವಿಸ್ತಿರೋಂಥ ಕಷ್ಟನ ಇವತ್ತು ನೀವು ಮಾತಾಡಿದ್ರಿ ಅಕ್ಕ. ನನಗಂತೂ ನಿಜವಾಗ್ಲೂ ತುಂಬ ಖುಷಿ ಆಯಿತು. ಅಯ್ಯ ಸರಳ, ಅದ್ರಾಗ ಏನೈತಿ ಬಿಡು. ಅಲ್ಲ, ಇರುದಲ್ಲನ ಮತ್ತಿದು. ಎಲ್ಲರ ಮನೆಗೂ ಇದಾ ಹಣೆ ಬರ. ಆದರೂ ಎಲ್ಲರೂ ಯಾರು ಮಾತಾಡ್ತಾರನ, ಯಾರು ಮಾತಾಡಿದ್ರೆ ಯಾರು ಕೇಳಿಸ್ಕೊತಾರನ? ಹೆಣ್ಮಕ್ಳ ಕಷ್ಟ ಹೆಣ್ಮಕ್ಳಿಗೆ ಗೊತ್ತಾಗೋದು, ಗಂಡಸ್ರಿಗೇನು ಗೊತ್ತಾಕತಿ? ಏನೈಕರಲ್ಲಕ್ ಬಿಡವ. ಆತಲ್ಲ, ಒಟ್ನಾಗ ನಮ್ಮ ಕಷ್ಟ ಯಾರೂ ಅರ್ಥ ಮಾಡ್ಕೊಳ್ಳೋದಿಲ್ಲ. ನಾವ ಎಲ್ಲ ಕಷ್ಟ ನುಂಗ್ಕೊಂಡು ಜೀವನ ಮಾಡಬೇಕು. ಆತ್ರವ ಎಲ್ಲರಿಗೂ ಹೆಣ್ಮಕ್ಳ ದಿನದ ಶುಭಾಶಯಗಳು ನಮ್ಮ ಸಂಘದ ಕಡೀಲಿಂತ. ಇನ್ನೇನು ಮಾಡೋದೈತಿ? ಸೋಮ ಕಾಲು ಹೆಂಗೈತಿ ನಾವು ಹಂಗೆ ಹೋಗ್ಬೇಕಟ್ಟ. ಮನಸ್ಸಿನಾಗ ಖುಷಿ ಇಲ್ಲಂದ್ರೂ ಮುಖದಾಗ ಖುಷಿ ತೋರಿಸ್ಕೊಂಡು ಜೀವನ ಮಾಡ್ಬೇಕಟ್ಟ. ಏನಾಗವ, ನಿನ್ನಂತಕ್ಕೆ ಒಂದಿಟ್ಟು ಮಾತಾಡೋದೈತೆ. ಆಮೇಲೆ ರೊಕ್ಕ ತುಂಬಿದ ಮೇಲೆ ಒಂದಿಟ್ಟು ನಿಂದ್ರು. ಆ ಥರ ರಜವ ಇಲ್ಲೇ ಕೊಡ್ತೀನಿ ತಗೋ.